ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ವೀಕ್ಷಕರೆಲ್ಲರಿಗೂ ಮಹಾನ್ ಮಾನವತಾವಾದಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಶುಭಾಶಯಗಳು. ಇಂದು ಸಾಗರ ತಾಲೂಕು ಆಡಳಿತ, ತಾಲೂಕ್ ಪಂಚಾಯತ್, ನಗರಸಭೆ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ದಲಿತ ಸಂಘಟನೆಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಇವರ ಆಶ್ರಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 118ನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಬೆಳಗ್ಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಮೆರವಣಿಗೆ ಸಾಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಾಗರ ನಗರಸಭೆಯ ಮೈದಾನಕ್ಕೆ ಆಗಮಿಸಿ ಸಭೆ ನಡೆಸಲಾಯಿತು. ಸಾಗರ ನಗರಸಭೆಯ ಎದುರಿನಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಸಾಗರ ಶಾಸಕರು ಮತ್ತು ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ಮಾಲಾರ್ಪಣೆ ಮಾಡಿದರು. ನಂತರ ಸಾಗರ ಗಾಂಧಿ ಮೈದಾನದ ನಗರಸಭೆ ರಂಗಮಂದಿರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಮತ್ತು ಬಾಬು ಜಗಜೀವನ್ ರಾಮ್ ರವರ 118ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಾಗರ ನಗರಸಭೆಯ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ತಹಸೀಲ್ದಾರ್ ಚಂದ್ರಶೇಖರ್ ನಾಯ್ಕ್, ಪೌರಾಯುಕ್ತ ನಾಗಪ್ಪ, ದಲಿತ ಸಂಘಟನೆಯ ಸಂಚಾಲಕರುಗಳಾದ ನಾಗರಾಜ್, ಲಕ್ಷ್ಮಣ್ ಸಾಗರ್, ದೂಗೂರು ಪರಮೇಶ್ವರ, ರೇವಪ್ಪ ಹೊಸಕೊಪ್ಪ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು, ವಿದ್ಯಾರ್ಥಿನಿಯರು, ಸಂಘಟನೆಯ ಕಾರ್ಯಕರ್ತರು ಭಾಗವಹಿಸಿದ್ದರು.
ಒಂದ್ ನಿಮಿಷ ಎಲ್ಲರೂ ಯಾರು ಇಳಿಬೇಡಿ, ಯಾರು ಇಳಿಬೇಡಿ. ಬದುಕಡೆ ಇಡೀ ದೇಶದಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಅದ್ಧೂರಿಯಾಗಿ ಹಬ್ಬದ ವಾತಾವರಣದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಈ ದೇಶ ಕಂಡಂತ ಮಹಾನ್ ಕ್ರಾಂತಿಕಾರಿ ನಾಯಕ, ಜಗತ್ತಿಗೆ ಇವತ್ತು ಮಾದರಿಯಾದಂಥ ವ್ಯಕ್ತಿತ್ವವನ್ನು ಕೊಟ್ಟಂತವರು. ಇವತ್ತು ಭಾರತ ದೇಶದಲ್ಲಿ ಇವತ್ತು ಸಮಾನತೆಯ ಹಕ್ಕುಗಳನ್ನು ಕೊಟ್ಟು ಇವತ್ತು ಏನಾದರೂ ಭಾರತ ಇಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಕಾರಣ ಡಾಕ್ಟರ್ ಅಂಬೇಡ್ಕರ್ ಅವರು. ಭಾರತ ರತ್ನ ಅಂಬೇಡ್ಕರ್ ಅವರು ಈ ದೇಶದ ಒಂದು ಕ್ರಾಂತಿಕಾರಕ ಬದಲಾವಣೆ ಮಾಡುವ ಮೂಲಕ ನಮಗೆ ಒಂದು ಸಂವಿಧಾನವನ್ನು ಕೊಟ್ಟು ಹೋಗಿದ್ದಾರೆ. ಇದು ಇಡೀ ನಮ್ಮ ರಾಜ್ಯದ ದೇಶಾದ್ಯಂತ ಇವತ್ತು ಸಂಘಟನೆ ಮಾಡುವ ಮೂಲಕ ಜನಪರವಾದಂತಹ ಎಲ್ಲ ವ್ಯಕ್ತಿಗಳು ಸಹ ಇವತ್ತು ಅವರ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಸಂಭ್ರಮದಲ್ಲಿ ಆಚರಣೆ ಮಾಡ್ತೀವಿ. ಏನಾಗಿದೆ, ಇವತ್ತು ಸಂವಿಧಾನದ ಬಗ್ಗೆ ನಾವು ಯಾರು ಮಾತಾಡುವಂತದ್ದಿಲ್ಲ. ಇವತ್ತು ಭಾರತದ ಸಂವಿಧಾನ ಅಷ್ಟು ಗಟ್ಟಿಯಾಗಿದೆ. ಎಂತ ಅಮೆರಿಕ ದೇಶ, ಬೇರೆ ದೇಶದವರು ಆ ಸಂವಿಧಾನವನ್ನು ಹೇಗೆ ಬರೆದ್ರು ಅಂತ ಕೇಳೋ ರೀತಿಯಲ್ಲಿ ಇವತ್ತು ಕೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟು, ಯಾಕಂದ್ರೆ ನಮ್ಮಲ್ಲಿರುವಂತಹ ಭಾರತ ದೇಶ ಇವತ್ತು ಇಡೀ ಪ್ರಜಾಪ್ರಭುತ್ವ ದೇಶದಲ್ಲಿ ಹಲವಾರು ಜಾತಿ ಧರ್ಮಗಳನ್ನು ಒಳಗೊಂಡಿರುವಂತಹ ಇದೆ. ಆದ್ರೆ ಬೇರೆ ದೇಶದಲ್ಲಿ ಒಂದೇ ಜಾತಿ ಅಥವಾ ಎರಡು ಜಾತಿ ಇರುವಂತಹ ಸಂಬಂಧಿಸಿರುವುದು. ಆದ್ರೆ ಭಾರತದ ಈ ಸಂವಿಧಾನ ಇವತ್ತು ಅಂಬೇಡ್ಕರ್ ಅವರನ್ನ ಹೆಸರು ಹೇಳದೇ ಇರುವಂತರೇ ಇಲ್ಲ. ಇವತ್ತು ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ವರ್ಗದ ಜನರಿಗೆ ತುಂಬಾ ಅದ್ಭುತವಾದಂತಹ ಇವತ್ತು ಬದುಕು ಕಟ್ಟಿಕೊಂಡಂತಹ ಮಹಾನ್ ನಾಯಕ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಇದ್ದಾರೆ. ಅಂತ ಒಬ್ಬ ನಾಯಕ ಮತ್ತು ಜಗಜೀವನ್ ಅವರು ಸಹ ಈ ದೇಶ ಕಂಡಂತೆ ಒಬ್ಬ ರಾಜಕಾರಣಿಯಾಗಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಅವರು ಸಹ ಅವರ ಹುಟ್ಟುಹಬ್ಬವನ್ನು ಆಚರಿಸುವ ಮೂಲಕ ಸಂಭ್ರಮವನ್ನು ಮಾಡ್ತಾ ಇದ್ದೀವಿ. ಅಂದ್ರೆ ಭಾರತ ಇತಿಹಾಸದಲ್ಲಿ ಅಂಬೇಡ್ಕರ್ ಅವರ ಇತಿಹಾಸವನ್ನ, ಅವರ ಬದುಕ ಏನಿತ್ತು ಆವಾಗ ಹೇಗೆ ಗೊತ್ತಿಲ್ಲ. ಅವರು ಕೊಟ್ಟಂತ ಅವರು ಏನು ಆ ಕಾಲದಲ್ಲಿ ತಮ್ಮ ಬದುಕಿನಲ್ಲಿ ಕಷ್ಟ ಬೇಕು, ಈ ಭಾರತ ದೇಶದ ಮುಂದೆ ನನ್ನ ತರ ಆಗಬಾರದು, ಈ ಭಾರತ ಅತ್ಯಂತ ಎತ್ತರಕ್ಕೆ ಬೆಳಕು ಸಮಾನತೆ ಹಕ್ಕು ಪಡೆಯಬೇಕಂತ ಕೊಟ್ಟಂತ ಮಹಾನ್ ನಾಯಕ ಇವತ್ತು ನಾವು ನೆನೆಸಿಕೊಳ್ಳೋದಾಗಿದೆ. ಖುಷಿ ಆಯ್ತು. ಸಾಗರದ ಆಡಳಿತಾಧಿಕಾರಿ ಅಂತ ಸುರೇಶ್ ಅವರು ನಮ್ಮ ತಹಶೀಲ್ದಾರ್ ನೇತೃತ್ವದಲ್ಲಿ, ನಮ್ಮ ನಾಗಪ್ಪರ ನೇತೃತ್ವದಲ್ಲಿ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ತುಂಬಾ ನಮ್ಮ ಹೆಣ್ಮಕ್ಳು ಎಲ್ಲರೂ ಭಾಗವಹಿಸಿ ಬಂದಿದ್ರಲ್ಲ, ಅದೇ ಒಂದು ವಿಷಯ. ಅಂದ್ರೆ ಅಂಬೇಡ್ಕರ್ ಅವರನ್ನ ಸದಾ ನಾವು ನೆನಪಿಡುವಂತದ್ದಾಗಬೇಕು. ಇವತ್ತೇನಾದ್ರೂ ನಾವು ಇವತ್ತು ಬದುಕಿಗೆ ಹಕ್ಸಿದೆ ಅಂತ ಹೇಳಿದ್ರೆ ಆ ಪುಣ್ಯಾತ್ಮ ಕೊಟ್ಟಂತ ಒಂದು ಸಂವಿಧಾನ ನೆನಪಿಡಬೇಕು. ಅಂತ ಒಬ್ಬ ಮಹಾನಾಯಕನ ಹೆಸರಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ವಿ. ನಾನು ಜಾಸ್ತಿ ಮಾತಾಡೋದಲ್ಲ, ಈ ಮಾತನ್ನ ನಮ್ಮ ಅಣ್ಣಪ್ಪ ಯಾಮ ಅವರಿಂದ ತಿಳ್ಕೋಬೇಕು. ಅವರು ಅಂಬೇಡ್ಕರ್ ಅವರ ಬಗ್ಗೆ ವಾಗ್ಮಯಾಗಿ ಇವತ್ತು ಚೆನ್ನಾಗಿ ಮಾತಾಡ್ತಾರೆ. ಅವರ ಬಗ್ಗೆ ಆಳವಾದಂತಹ ಮಾತುಗಳನ್ನ ಆಡಲಿಕ್ಕೆ ಅವರು ಬಂದಿದ್ದಾರೆ. ಜಗಜೀವನ್ ರಾವ್ ಮಾತಾಡಲಿಕ್ಕೆ ನಮ್ಮ ಸತೀಶ್ ತೀರ್ಥರಿದ್ದಾರೆ. ಅವರಿಬ್ಬರು ಮಾತನ್ನ ನಾವೆಲ್ಲರೂ ಕೇಳೋಣ. ನಾವೇ ಮಾತಾಡಿದ್ರೆ ಅಷ್ಟು ಅದ್ಭುತವಾಗಿರಲ್ಲ. ಆ ಮಾತಾಡೋರಂದ್ರೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಅಂತ ಒಂದು ಅದ್ಭುತವಾದಂತಹ ಮಾತನ್ನು ಅವ್ರು ಆಡ್ತಾರೆ. ಅವ್ರ ಮಾತನ್ನ ಕೇಳಬೇಕು. ನಾವು ಬಹಳ ಜನ ನೋಡಿದ್ರೆ ಸುಮಾರು ಜನ ಬಂದ್ರು, ಅಲ್ಲಿ ಇದ್ರು, ತಿಳಿತೇವೆ, ಹಿಂಗೆ ಹೋದ್ರು ಅಲ್ವಾ. ಅಂಬೇಡ್ಕರ್ ಅವರ ಜಯಂತಿ ಅಂದ್ರೆ ಹೇಗಿರ್ಬೇಕಲ್ವಾ.
ಇದು ನಮಗೆ ಅವ್ರು ಕೊಟ್ಟಂತ ಪುಣ್ಯಾತ್ಮ ಕೊಟ್ಟಂತ ಹಕ್ಕನ್ನ ನಾವು ಉಳಿಸ್ಕೊಂಡು ಹೋಗಬೇಕು. ಬಹಳ ಜನ ನೀವು ನೋಡಿದ್ದೀರಿ, ಅಂಬೇಡ್ಕರ್ ಅವರ ಬಗ್ಗೆ, ಸಂವಿಧಾನದ ಬಗ್ಗೆ ಯಾರು ಈ ದೇಶದಲ್ಲಿ ಚಕ್ರ ಎತ್ತುವಂತ ಪ್ರಶ್ನೆ ಇಲ್ಲ. ಈ ದೇಶದ ಸಂವಿಧಾನವನ್ನ ಅಷ್ಟು ಅಚ್ಚುಕಟ್ಟಾಗಿ ಸಮಾಜದಲ್ಲಿ ಕೊಟ್ಟಂತ ಮಹಾನ್ ನಾಯಕನ ಪ್ರಶ್ನೆ ಮಾಡುವಂತ ಹಕ್ಕು ಈ ದೇಶದ ಯಾವ ವ್ಯಕ್ತಿ ಇಲ್ಲ ಇವತ್ತು. ಅಂತ ವ್ಯಕ್ತಿಯರು ಇವತ್ತು ಹುಟ್ಟುಹಬ್ಬವನ್ನು ಆಚರಿಸುವ ಮೂಲಕ ಇವತ್ತು 194 ವರ್ಷದ ಅವರ ಜನ್ಮಾಚರಣೆ ಈ ಭೂಮಿ ಇರುವವರೆಗೂ ನಡೀತಾ ಇರ್ತದೆ. ಭೂಮಿ ಇರುವವರೆಗೂ ಅವರ ಜನ್ಮಾಚರಣೆ ನಡೀತಾ ಇರ್ತದೆ. ಅದು ಕೊಟ್ಟಂತ ಹಕ್ಕು. ಅಂತ ಒಬ್ಬ ಮಹಾನ್ ನಾಯಕನ ನೆನಪು ಮಾಡುವಂತ ಅವಕಾಶ ಕೊಟ್ಟಕ್ಕಾಗಿ ತಮಗೆಲ್ಲರಿಗೂ ವಂದಿಸಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಂತ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಸನ್ಮಾನ್ಯ ಗೋಪಾಲಕೃಷ್ಣ ಬೇಡರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೆ. ಈಗ ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಬೇಕಂತೇಳಿ ಶಿವಮೊಗ್ಗದ ಬಾಪೂಜಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಬಹುಮುಖ ಪ್ರತಿಭೆ, ರಾಜ್ಯದ ಉದ್ದಗಲಕ್ಕೂ ಅನೇಕ ಉಪನ್ಯಾಸಗಳನ್ನು ನೀಡಿರುವಂಥ ಅಪರೂಪದ ವ್ಯಕ್ತಿತ್ವ ಅಣ್ಣಪ್ಪ ಎನ್ ಮಡಿಲಿ ಮಠದ. ಎಲ್ರಿಗೂ